ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ರೇಮ್ ಜುಮರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಮ್ಯಾಕ್ರೇಮ್ ಕಲಿಬೇಕು ಅನ್ನೋರಿಗೆ ಈ ಮ್ಯಾಕ್ರೇಮ್ ಜುಮರನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ಮ್ಯಾಕ್ರೇಮ್ ಜುಮರ್ ಅಥವಾ ಮ್ಯಾಕ್ರೇಮ್ ಹ್ಯಾಂಗಿಂಗನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಇದಕ್ಕೆ ಏನೇನು ಬೇಕೋ ಅಂತಲೂ ನಾನು ಇಲ್ಲಿ ಹಾಕಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಸ್ಮಾಲ್ ಸೈಜ್ ರಿಂಗನ್ನು ತಗೊಂಡಿದ್ದೀನಿ. ಈ ರಿಂಗನ್ನು ನಾವು ಹ್ಯಾಂಗಿಂಗ್ ಮಾಡ್ಕೊಳ್ಬೇಕಿದ್ರೆ ಬೇಕಾಗುತ್ತೆ ಅಂತ ಈ ರಿಂಗನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಸ್ಮಾಲ್ ಸೈಜ್ ತೊಗೊಂಡ್ರೆ ಸಾಕಾಗತ್ತೆ. ಹಾಗೆ 2 ಮೀಟರ್ಸ್ನಂತೆ 10 ಎಳೆ ಮ್ಯಾಕ್ರೇಮ್ ದಾರಾನ ತಗೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಸರಿ ಮಾಡಿಕೊಂಡು ಈ ರಿಂಗ್ ಒಳಗಡೆ ಹಾಕ್ತಾ ಇದ್ದೀನಿ. ಈ ರಿಂಗ್ ಒಳಗಡೆ ಈ ರೀತಿ ತಗೊಳ್ಳೋದ್ರಿಂದ ಇದು 10 ಎಳೆ ಆಗಿರೋದು ನಮಗೆ 20 ಎಳೆ ಆಗಿ ಬರುತ್ತೆ. ಹಾಗೆ ಮೇಲ್ಗಡೆ ಕೆಳಗಡೆ 1 ಮೀಟ್ರಂತೆ ಸಿಗುತ್ತೆ. ಈಗ ಇದನ್ನು ಮತ್ತೊಂದು ಕಲರ್ ಮ್ಯಾಕ್ರೇಮನ್ನು ತಗೊಳ್ತೀನಿ. ಅದನ್ನು ನಾನು 1.5 ಮೀಟರಷ್ಟು ತಗೊಂಡಿದ್ದೀನಿ. ಮತ್ತೊಂದು ಕಲರ್ ಮ್ಯಾಕ್ರೇಮಿಂದ ಇದರಿಂದ ಈಗ ನಾಟ್ ಹಾಕ್ಕೊಳ್ತಾ ಬರ್ತೀನಿ. ಇದಕ್ಕೆ ಈಗ ನಾನು ಸಿಂಪಲ್ ಆಗಿರೋ ನಾಟನ್ನು ಹಾಕ್ಕೊಳ್ತಾ ಬರ್ತೀನಿ. ಇಲ್ಲಿ ನಾನು 6 ನಾಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾಟ್ಸ್ ಹಾಕ್ಕೊಳ್ಳೋದ್ರಿಂದ ನಾವು ಮೊದಲಿಗೆ ತೊಗೊಂಡಿರ್ತೀವಲ್ಲ ಮ್ಯಾಕ್ರೇಮು, ಅದು ನೀಟಾಗಿ ಕೂರುತ್ತೆ. ಹಾಗೆ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈಗ ನನಗೆ 6 ನಾಟ್ಸ್ ಕಂಪ್ಲೀಟ್ ಆಯಿತು. 1 2 3 4 5 6 ಈ ಕಡೆನೂ 6 ನಾಟ್ಸ್ ಆಗಿದೆ. ಈಗ ಇದನ್ನು ಇಲ್ಲಿ ಈ ರೀತಿ ಸ್ವಲ್ಪ ಸರಿ ಮಾಡ್ಕೊಳ್ತೀನಿ. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಉಳಿದಿರೋ ಮ್ಯಾಕ್ರೇಮನ್ನು ಕಟ್ ಮಾಡಿಕೊಂಡು ಲೈಟರ್ ಸಹಾಯದಿಂದ ಅದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಹಾಗೆ ಈ ದಾರನೆಲ್ಲ ಸ್ವಲ್ಪ ಈ ರೀತಿ ಎಳ್ಕೊಂಡು ಇದನ್ನು ಸರಿ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ 4 ಮ್ಯಾಕ್ರೇಮನ್ನು ತಗೊಂಡು ಸ್ಕ್ವೇರ್ ನಾಟನ್ನು ಹಾಕ್ತಾ ಬರ್ತೀನಿ. ನೋಡಿ ಈ ರೀತಿ ತಗೊಂಡು ಸ್ಕ್ವೇರ್ ನಾಟನ್ನು ಹಾಕ್ತೀನಿ.
ಇದು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಆದರೆ ಒಂದು 2-3 ನಾಟ್ ಹಾಕ್ಕೊಳ್ಳೋಷ್ಟರಲ್ಲಿ ಇದು ಈಸಿಯಾಗಿ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ನಾನು 6 ನಾಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒನ್ 2 3 4 5 6 ನೋಡಿ, ಇಲ್ಲಿ ಎರಡೂ ಕಡೆನೂ 6 ನಾಟ್ಸ್ ಆಗಿದೆ. ಈಗ ನಾನು ಇದಕ್ಕೆ ಈ ಮಧ್ಯದಲ್ಲಿರೋ 2 ಮ್ಯಾಕ್ರೇಮ್ಗೆ ಬೀಡ್ಸನ್ನು ಹಾಕ್ಕೊಳ್ತೀನಿ. ಇಲ್ಲಿ ನೀವು ಬೀಡ್ಸನ್ನು ತಗೊಳ್ಬೇಕಿದ್ರೆ ಮ್ಯಾಕ್ರೇಮ್ ಹೋಗುವಂಥ ಬೀಡ್ಸನ್ನೇ ನೋಡಿಕೊಂಡು ತಗೊಳ್ಬೇಕಾಗತ್ತೆ. ಈಗ ನಾನು ಇಲ್ಲಿ 3 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಬೀಡ್ಸನ್ನು ಹಾಕ್ಕೊಂಡು ಈ ರೀತಿ ಇದನ್ನು ಎಳ್ಕೊಂಡು ಬಂದು ಮೇಲ್ಗಡೆ ತಗೊಬರ್ತೀನಿ. ಇಷ್ಟಾದ ನಂತರ ಮೊದಲಿಗೆ ಇಲ್ಲಿ ನಾನು 1 ಬೀಡನ್ನು ತಗೊಂಡು ಇದಕ್ಕೆ ನಾಟ್ ಹಾಕ್ಕೊಳ್ತೀನಿ. ಇಲ್ಲಿ 1 ಬೀಡನ್ನು ತಗೊಂಡು ನಾಟ್ ಹಾಕ್ಕೊಂಡಾದಮೇಲೆ ಮತ್ತೊಂದು ನಾಟನ್ನು ಹಾಕ್ಕೊಳ್ತೀನಿ. ಈ ರೀತಿ ಈಗ ಮತ್ತೊಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಈಗ ಮತ್ತೊಂದು ಬೀಡನ್ನು ಮೇಲ್ಗಡೆ ತಗೊಳ್ತೀನಿ. ಈಗ ಮತ್ತೆ ಮೊದಲಿನ ಹಾಗೆ ಇದಕ್ಕೆ ನಾಟ್ ಹಾಕ್ಕೊಳ್ತೀನಿ. ಈಗ 2 ಬೀಡ್ ಆಯಿತು. ಈಗ ಮತ್ತೊಂದು ಬೀಡನ್ನು ತಗೊಳ್ತೀನಿ. ಟೋಟಲ್ ನಾನೀಗ ಇಲ್ಲಿ 3 ಬೀಡ್ಸನ್ನು ತಗೊಂಡಿದ್ದೀನಿ. ಇಷ್ಟಾದ ಮೇಲೆ ಈ ಸ್ಟೆಪ್ ನನಗೆ ಕಂಪ್ಲೀಟ್ ಆಯಿತು. ನೋಡಿ, ಇದು ಈ ರೀತಿ ಬಂತು. ಈಗ ನೆಕ್ಸ್ಟ್ ನಾನು ಇದೇ ರೀತಿ ಉಳಿದಿರೋ ಇಲ್ಲಿ ಮ್ಯಾಕ್ರೇಮು ಕೂಡ ಇದೇ ರೀತಿ ಮಾಡ್ಕೋತೀನಿ. 4 ಮ್ಯಾಕ್ರೇಮನ್ನು ತಗೊಂಡು ಸ್ಟಾರ್ಟಿಂಗಲ್ಲಿ ಸ್ಕ್ವೇರ್ ನಾಟನ್ನು ಹಾಕ್ಕೊಳ್ತೀನಿ. ಸ್ಕ್ವೇರ್ ನಾಟ್ ಹಾಕ್ಕೊಂಡಾದಮೇಲೆ ಮತ್ತೆ 3 ಬೀಡ್ಸನ್ನು ತಗೊಂಡು ನಾಟ್ಸನ್ನು ಹಾಕ್ಕೊಳ್ತೀನಿ. ಈಗ ನನಗೆ ಇಲ್ಲಿ ಎರಡನೇದು ಕಂಪ್ಲೀಟ್ ಆಯಿತು. ಮತ್ತು ಇದೇ ರೀತಿ ನಾನು 4 ಮ್ಯಾಕ್ರೇಮನ್ನು ತಗೊಂಡು ಇಲ್ಲಿ ಮಾಡ್ಕೊಳ್ತೀನಿ. ನನಗೆ ಇದೇ ರೀತಿ 3 ಬರುತ್ತೆ. ಇಲ್ಲಿ 4ರಂತೆ ತಗೊಂಡ್ರೆ ಮತ್ತೆ 3 ಬರುತ್ತೆ. ಅದನ್ನು ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಈಗ ನನಗೆ ಇಲ್ಲಿ
ಈ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ 5 ಬಂದಿದೆ ನನಗಿಲ್ಲಿ. ಈಗ ನೆಕ್ಸ್ಟ್ ನಾನು ಒಂದು ರಿಂಗನ್ನು ತಗೊಳ್ತೀನಿ. ಇಲ್ಲಿ ನಾನು 8 ನಂಬರ್ ರಿಂಗನ್ನು ತಗೊಳ್ತಾ ಇದ್ದೀನಿ. ಈ ರಿಂಗಿಗೆ ಇದನ್ನು ಈಗ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ಇದನ್ನು ಈ ರೀತಿ ಇಟ್ಕೊಂಡು ರಿಂಗನ್ನು ಅದರ ಮೇಲ್ಗಡೆ ಇಟ್ಕೊಂಡು ನೋಡಿ ಹೀಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡ್ಕೊಳ್ಬೇಕಿದ್ರೆ ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಸ್ವಲ್ಪ ನಿಧಾನಕ್ಕೆ ಈ ಮ್ಯಾಕ್ರೇಮನ್ನು ಸ್ವಲ್ಪ ಟೈಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಒಂದು ಮ್ಯಾಕ್ರೇಮ್ನಿಂದ 2 ನಾಟನ್ನು ಹಾಕ್ತೀನಿ. ಆವಾಗ ನಮಗೆ ಅದು ಟೈಟಾಗಿ ಬರುತ್ತೆ. ನೋಡಿ ಇದು ಒಂದಾಯಿತು, ಇದು ಟೈಟಾಗಿ ಬಂದಿರಲ್ಲ. ಈಗ ಇದನ್ನು ಮತ್ತೊಂದು ಸಲ ಈ ರೀತಿ ಹಾಕ್ಕೊಳ್ತೀನಿ. ಈಗ ಇದು ನಮಗೆ ಟೈಟಾಗಿ ಕೂರುತ್ತೆ. ಒಂದು ಕಂಪ್ಲೀಟ್ ಆಯಿತು. ಈಗ ಇದೇ ರೀತಿ ಮತ್ತೊಂದನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ತೀನಿ. ಹೀಗೆ ಉಳಿದಿರೋದನ್ನು ಕೂಡ ಹೀಗೆ ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ಮತ್ತೊಂದು ವಿಷಯ ನೀವಿಲ್ಲಿ ಏನು ನೋಡ್ಕೊಳ್ಬೇಕು ಅಂತಂದರೆ, ಇದನ್ನು ಅಟ್ಯಾಚ್ ಮಾಡ್ಕೊಂಡಿರೋದು ಈ ರಿಂಗ್ ಸುತ್ತ ಬರಬೇಕಾಗತ್ತೆ. ಈಗ ನಾನೀಗ ಸ್ಮಾಲ್ ರಿಂಗಿಗೆ ಏನು ಪಿನ್ ಹಾಕ್ಕೊಂಡಿದ್ದೀನೋ ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಸ್ವಲ್ಪ ಈ ಕಡೆ ಜಾರಿಸ್ಕೊಳ್ತಾ ಬರ್ತೀನಿ. ನಾವೇನು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅದು ಆ ರಿಂಗಿನ ಸುತ್ತ ಬರಬೇಕು. ಆವಾಗ ಮಾತ್ರ ಅದು ಕರೆಕ್ಟಾಗಿ ಬಂದಿರುತ್ತೆ. ಸೊ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಿದ್ರೆ ಇದು ರಿಂಗ್ ಸುತ್ತ ಬರಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಬರುತ್ತೆ. ಈಗ ನಾನು ಮತ್ತೆ 1 ಮೀಟರ್ನಷ್ಟು ಮ್ಯಾಕ್ರೇಮನ್ನು ತಗೊಂಡಿದ್ದೀನಿ. 1 ಮೀಟರ್ನಷ್ಟು ಮ್ಯಾಕ್ರೇಮನ್ನು ತಗೊಂಡು ಇಲ್ಲಿ ಸ್ಪೇಸ್ ಇದೆ ಅಲ್ಲ, ಈ ಜಾಗದಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ಈ ರೀತಿ ಇದನ್ನು ಅಟ್ಯಾಚ್ ಮಾಡಿಕೊಂಡು ಮತ್ತೆ ಆ ಕಡೆ ಈ ಕಡೆ 2 ಕಡೆನೂ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 1 ಮೀಟರ್ನಷ್ಟು ಮ್ಯಾಕ್ರೇಮನ್ನು ನಾನು ಈ ಸ್ಪೇಸ್ನಲ್ಲಿ ಎಷ್ಟು ಅಟ್ಯಾಚ್ ಮಾಡೋಕ್ಕಾಗುತ್ತಾ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಟೋಟಲ್ 6 ಕಾರ್ಡ್ಸನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಉಳಿದಿರೋ ಸ್ಪೇಸ್ ಕಡೆನೂ 6 ಕಾರ್ಡ್ಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ನೋಡಿ ಇಲ್ಲಿ ಸ್ವಲ್ಪ ಸ್ಪೇಸ್ ಕಾಣಿಸ್ತಾ ಇದೆ. ಇಲ್ಲಿ ನಾನು 6 ಕಾರ್ಡ್ಸನ್ನು ಅಟ್ಯಾಚ್ ಮಾಡಿಕೊಂಡು ಆದಮೇಲೆ ಎಲ್ಲ ಕಡೆನೂ 6 ಕಾರ್ಡ್ಸನ್ನು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಮತ್ತೊಂದು ಕಾರ್ಡ್ಸ್ ಅಟ್ಯಾಚ್ ಮಾಡೋಕ್ಕಾಗುತ್ತಾ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ.
ನೀವು ಅಷ್ಟೇ ಇಲ್ಲಿ ಕಾರ್ಡ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಿದ್ರೆ ಎಷ್ಟು ಅಟ್ಯಾಚ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ. ಈಗ ನೋಡಿ, ನನಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಸ್ಪೇಸ್ ಕಾಣಿಸ್ತಾ ಇದೆ. ಇದನ್ನು ಸ್ವಲ್ಪ ಇಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಅಡ್ಜಸ್ಟ್ ಮಾಡಿಕೊಂಡು ಆದ ನಂತರ ನನಗೆ ಸ್ವಲ್ಪ ಸ್ಪೇಸ್ ಬಂತು. ಈಗ ಮತ್ತೆ ನಾನು ಒಂದೊಂದು ಕಾರ್ಡನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ಸೊ ಟೋಟಲ್ ಇಲ್ಲಿ ಈಗ ನಾನು 7 ಕಾರ್ಡ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕಾರ್ಡ್ಸ್ ಅಟ್ಯಾಚ್ ಆದ ನಂತರ ಈಗ ನಾನು ಈ ಸ್ಕೈ ಬ್ಲೂ ಬೀಡ್ಸ್ ಇದೆಯಲ್ಲ ಅದ್ರ ಕೆಳಗಡೆ ಮತ್ತೆ ಸ್ಕೈ ಬ್ಲೂ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇರೆ ಕಲರ್ ಬೀಡ್ಸ್ ಬೇಕು ಅಂತಂದರೆ ಬೇರೆ ಕಲರ್ ಬೀಡ್ಸನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬಹುದು. ಆಮೇಲೆ ಆ ಕಡೆ ಇರೋ ಕಾರ್ಡ್ಸ್ ಎಲ್ಲ ನಾನು ಇಲ್ಲಿ ಪಿಂಕ್ ಕಲರ್ ಬೀಡ್ಸನ್ನು ತಗೊಂಡಿದ್ದೀನಿ. ಇಲ್ಲೂ ಕೂಡ ನಿಮಗೆ ಯಾವ ಕಲರ್ ಬೀಡ್ಸ್ ಇಷ್ಟ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ನಾನು ಈಗ ಮೂರು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಾರ್ಡ್ಸ್ಗೂ ಇದೇ ರೀತಿ ಬೀಡ್ಸನ್ನು ಹಾಕ್ಕೊಳ್ತಾ ಬರ್ತೀನಿ. ಬೀಡ್ಸ್ ಹಾಕ್ಕೊಂಡು ಆದ ನಂತರ ಈಗ ನಾನು ಇಲ್ಲಿ 8 ನಂಬರ್ ಸೈಜ್ನ ರಿಂಗನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ಈ ಕಾರ್ಡ್ಸ್ಗಳಿಗೆಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ನೋಡಿ, ಸೇಮ್ ಇದು ಕೂಡ ಹಾಗೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಬರಬೇಕಾಗತ್ತೆ. ಸಿಂಪಲ್ ನಾಟನ್ನು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ಇದು ಕೂಡ ಹಾಗೆ ಈ ರಿಂಗ್ ಮೇಲ್ಗಡೆ ನಾವೇನು ಹಾಕಿರ್ತೀವಲ್ಲ ಈ ರಿಂಗ್ ಕೆಳಗಡೆ ಈ ರೀತಿ ಬರಬೇಕಾಗತ್ತೆ. ಬೀಡ್ಸು ಈ ರೀತಿ ಬರುತ್ತೆ. ಕಾರ್ಡ್ಸನ್ನು ಇದೇ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದನ್ನು ಕೂಡ ಅಷ್ಟೇ ಅಟ್ಯಾಚ್ ಮಾಡ್ಕೊಳ್ಬೇಕಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಎಲ್ಲ ಕಾರ್ಡ್ಸನ್ನು ಅಟ್ಯಾಚ್ ಮಾಡಿಕೊಂಡು ಆದಮೇಲೆ ಇದು ಈ ರೀತಿ ಬರುತ್ತೆ. ನೋಡಿ, ಒಂದು ರಿಂಗ್ ಕೆಳಗಡೆ ಮತ್ತೊಂದು ರಿಂಗ್ ಬರುತ್ತೆ. ಹಾಗೆ ಸ್ಟಾರ್ಟಿಂಗ್ನಲ್ಲಿ ಮಾಡಿರೋದು ಹ್ಯಾಂಗಿಂಗ್ ಇದಕ್ಕೆ ಬರುತ್ತೆ. ಈಗ ನಾವು ಉಳಿದಿರೋ ಕಾರ್ಡ್ಸ್ಗೆಲ್ಲ ಮತ್ತೆ ಬೀಡ್ಸನ್ನು ಹಾಕ್ಕೊಳ್ತಾ ಬರೋಣ. ಇಲ್ಲಿ ಮತ್ತೆ ನಾನು 3 ಬೀಡ್ಸನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನೀವು ಬೀಡ್ಸನ್ನು ತಗೊಳ್ಬೇಕಿದ್ರೆ ಅದು ಮ್ಯಾಕ್ರೇಮ್ ಕಾರ್ಡ್ ಒಳಗಡೆ ಹೋಗುತ್ತಾ ಅಂತ ನೋಡಿಕೊಂಡು ತಗೊಳ್ಳಿ. ನೋಡಿ, ಇದು ಕೂಡ ಅಷ್ಟೇ, ಇದು ಈ ಮ್ಯಾಕ್ರೇಮ್ ಕಾರ್ಡ್ ಒಳಗೆ ಹೋಗಬೇಕಾಗತ್ತೆ. ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಲೈಟರ್ ಸಹಾಯದಿಂದ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ಯಾವ ರೀತಿ ಬರಬೇಕು ಅಂತಂದರೆ ನೋಡಿ, ಇದು ಇಷ್ಟು ಚಿಕ್ಕದಾಗಿ ಬಂತು. ಈ ರೀತಿ ಬೀಡ್ಸನ್ನು ಇಟ್ಕೊಂಡು ಇದು ಇಲ್ಲಿ ತನಕ ಬರುತ್ತೆ. ಈಗ ನೆಕ್ಸ್ಟ್ ಬರಬೇಕಾಗಿರೋದು ಫಸ್ಟ್ ಮಾಡಿದ್ದೀವಲ್ಲ ಇದಕ್ಕಿಂತ ಸ್ವಲ್ಪ ಉದ್ದ ಬರುತ್ತೆ. ಆ ರೀತಿ ನೋಡಿಕೊಂಡು ನಾವು ಬೀಡ್ಸನ್ನು ಹಾಕ್ಕೊಂಡು ಮ್ಯಾಕ್ರೇಮ್ ಕಾರ್ಡನ್ನು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕು. ಇದು ಯಾವ ರೀತಿ ಬರುತ್ತೆ ಅಂತಂದರೆ ಮೊದಲನೇದಕ್ಕಿಂತ ಎರಡನೇದು ಸ್ವಲ್ಪ ಉದ್ದ ಬರುತ್ತೆ, ಮೂರನೇದು ಎರಡನೇದಕ್ಕಿಂತ ಸ್ವಲ್ಪ ಉದ್ದ ಬರುತ್ತೆ, ನಾಲ್ಕನೇದು ಮೂರನೇದಕ್ಕಿಂತ ಸ್ವಲ್ಪ ಉದ್ದ ಬರುತ್ತೆ. ಇದೇ ರೀತಿ ಇದು ಬರ್ತಾ ಹೋಗುತ್ತೆ. ಹಾಗೆ ತುಂಬ ಲೆಂತ್ ಏನು ಬರುತ್ತಲ್ಲ ಬರಬೇಕಾಗತ್ತಲ್ಲ ಅಲ್ಲಿ ಸ್ವಲ್ಪ ಮ್ಯಾಕ್ರೇಮ್ ಕಾರ್ಡ್ ಏನಾದ್ರು ಸ್ವಲ್ಪ
ಸಣ್ಣ ಬಂತು ಅಂತ ಹೇಳಾದರೆ ನೀವು ಲೈಟರ್ ಉಪಯೋಗಿಸ್ಕೊಂಡು ಮ್ಯಾಕ್ರೇಮ್ ಕಾರ್ಡನ್ನು ಸ್ವಲ್ಪ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಎಷ್ಟು ಕಾರ್ಡ್ಸನ್ನು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅದು ಮುಗಿಯೋ ತನಕ ಹೀಗೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದು ಫೈನಲ್ ಲುಕ್ ನಿಮಗೆ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ನಾವು ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬಹುದು. ನೋಡಿ, ಇದು ನನಗೀಗ ಕಂಪ್ಲೀಟ್ ಆಯಿತು. ಸೊ ಬೇಸಿಕ್ ಮ್ಯಾಕ್ರೇಮ್ ಕಲಿಯೋರಿಗೆ ಮ್ಯಾಕ್ರೇಮ್ ಜುಮರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡಿ ಹಾಗೆ ಹೇಗೆ ಆಯಿತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಹಾಗೆ ಅರ್ಥ ಕೂಡ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಡಿಯೋದ ಮೂಲಕ ಸಿಗ್ತೀನಿ. ಟೇಕ್ ಕೇರ್.